ಖಂಡಿತ ನನ್ನ ರಿಯಾಕ್ಷನ್ನು ಹಿಂಗೆ ಇರುತ್ತೆ ಗುರು. ಡೆಡ್ಪೂಲ್ ಆ್ಯಂಡ್ ವೋಲ್ವರಿನ್ ಮೇಲೆ ಫ್ಯಾನ್ಸ್ಗಳು ಇಟ್ಕೊಂಡಿರೋಂಥ ಹೋಪನ್ನು ಹಾಳು ಮಾಡದೇ ಇರೋ ರೀತಿ ಸಿನಿಮಾನ ಮಾಡಿರಲಿ ಅಂತ ಬೇಡ್ಕೊಳ್ತಾ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇಷ್ಟೊತ್ತಿಗಾಗಲೇ ಡೆಡ್ಪೂಲ್ ಆ್ಯಂಡ್ ವೋಲ್ವರಿನ್ ಸಿನಿಮಾದ ಕಡೆಯಿಂದ ಟೀಸರು, ಟ್ರೈಲರು, ಟಿವಿ ಸ್ಪಾಟ್ಸ್ಗಳು ಎಲ್ಲ ಕೂಡ ಬಂದಿವೆ. ಈ ಎಲ್ಲ ವಿಡಿಯೋ ಕ್ಲಿಪ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಈ ಸಿನಿಮಾನ ಪ್ರೆಡಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಆ್ಯಕ್ಚುಲಿ ಮಲ್ಟಿವರ್ಸ್ ಜಾನರದಲ್ಲಿ ಬರುವಂಥ ಸಿನಿಮಾಗಳನ್ನ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಇಂಥದೇ ಒಂದು ಎಕ್ಸ್ಪೀರಿಯನ್ಸ್ ನನಗೆ ನೋ ವೇ ಹೋಮ್ ಮತ್ತು ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಸಿನಿಮಾದಲ್ಲಿ ಆಗಿತ್ತು. ಈ ಸಿನಿಮಾದಲ್ಲೂ ಹಂಗೆ ಆಗಲಿ ಅಂತ ಬೇಡ್ಕೊಳ್ತೀನಿ, ಯಾಕಂದರೆ ಸಿನಿಮಾನ ನಾನು ಎಂಜಾಯ್ ಮಾಡಬೇಕು. ಈ ವಿಡಿಯೋ ಏನಾದರೂ ಸ್ಪಾಯ್ಲರ್ ಥರ ಇರುತ್ತೆ ಅಂತಂತ ನಿಮ್ಗನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ, ಯಾಕಂದರೆ ನಿಜ ಆದರೂ ಆಗ್ಬೋದು, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಓಕೆ, ಮೊದಲೇದಾಗಿ ಈ ಸಿನಿಮಾದ ಸಿನಾಪ್ಸಿಸ್ ಏನಪ್ಪ ಅಂತಂತ ಹೇಳಿದ್ರೆ, ಡೆಡ್ಪೂಲ್ ಅವನ ಪ್ರಪಂಚವನ್ನ ಕಳ್ಕೊಳ್ಳೋದ್ರಲ್ಲಿದ್ದಾನೆ. ಅದೇ ತರ ವೋಲ್ವರಿನ್ ಈಗಾಗಲೇ ಅವನ ಪ್ರಪಂಚವನ್ನ ಕಳ್ಕೊಂಡಿದ್ದಾನೆ. ಇಬ್ರು ಸೇರ್ಕೊಂಡ್ಬಿಟ್ಟು ಇದಕ್ಕೆ ಕಾರಣ ಆದವ್ರು ಯಾರೋ ಅವ್ರನ್ನ ಹಿಡಿದು ಹೊಡಿಬೇಕು ಅಂತ ಹೇಳ್ಬಿಟ್ರು ಟೀಮ್ ಅಪ್ ಆಗಿ ನಡೆಸೋವಂತ ಜರ್ನಿ ಹಿಂಗಂತ ಮಾರ್ವೆಲ್ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಇವ್ರು ಬಿಟ್ಟಿರುವಂತ ಟ್ರೈಲರು, ಟೀಸರು ಮತ್ತೆ ಟಿವಿ ಸ್ಪಾಟ್ಸ್ ಗಳಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಅದಕ್ಕೂ ಮುಂಚೆ ಈ ಡೆಡ್ಪೂಲು, ವೋಲ್ವರಿನ್ ಇವರೆಲ್ಲ ಯಾವ್ಯಾವ ಯೂನಿವರ್ಸ್ ಅವರು ಅನ್ನೋದಕ್ಕೆ ಒಂದ್ ಸ್ವಲ್ಪ ಗೊಂದಲ ಇದೆ. ಅದನ್ನ ನಿಮ್ಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಕ್ಚುಲಿ ಎಕ್ಸ್ಮೆನ್ನು, ವೋಲ್ವರಿನ್ನು, ಡೆಡ್ಪೂಲು ಇವ್ರ ಸಿನಿಮಾಗಳನ್ನೆಲ್ಲ 20th Century Fox ಅವರು ಮಾಡ್ತಾ ಇದ್ರು. ಆದ್ರೆ ಈಗ ಆ ಕಂಪನಿ ಇಲ್ಲ, ಅದರಿಂದ ಎಕ್ಸ್ಮ್ಯಾನ್ ರೈಟ್ಸ್ನೆಲ್ಲ ಮತ್ತೆ ವಾಪಸ್ ಮಾರ್ವೆಲ್ ಅವರೇ ಪಡ್ಕೊಂಡಿದ್ದಾರೆ. ಆ ಎಕ್ಸ್ಮ್ಯಾನ್ ಸಿನಿಮಾಗಳೆಲ್ಲ ಸೆಟ್ ಆಗಿದ್ದು ಅರ್ತ್ 10005 ನಲ್ಲಿ. ಆದ್ರೆ ಡೆಡ್ಪೂಲ್ ಸಿನಿಮಾ 41633 ಈ ಯೂನಿವರ್ಸ್ ನಲ್ಲಿ ನಡೆಯುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಲೋಗನ್ ಸಿನಿಮಾ ಈ ಎರಡೂ ಯೂನಿವರ್ಸ್ ಗಳಲ್ಲಿ ಅಲ್ದೇನೆ ಅರ್ತ್ 17315 ಯೂನಿವರ್ಸ್ ನಲ್ಲಿ ನಡೆಯುತ್ತಂತೆ. ಈಗ ಈ ಸಿನಿಮಾದಲ್ಲಿ ತೋರ್ಸೋಕ್ ಹೊರಟಿರುವಂತ ವೋಲ್ವರಿನ್ ಈ ಯಾವ ಯೂನಿವರ್ಸ್ಗೂ ಕೂಡ ಸೇರೋದಿಲ್ಲ. ಆದ್ರೆ ಇವನಿಂದಾನೆ ಅವನ ಯೂನಿವರ್ಸ್ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಟಿವಿಗೆ ಡೆಡ್ಪೂಲ್ ಅನ್ನ ಕರೆಸಿರ್ತಾರೆ ಅಂತ ಅನ್ಸುತ್ತೆ. ಆದ್ರೆ ನಾವು ಟೀಸರ್ ಫಸ್ಟ್ ಬಂದಾಗ ಏನ್ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ, ಡೆಡ್ಪೂಲ್ 2 ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಅವನು ಟೈಮ್ ಟ್ರಾವೆಲ್ ಮಾಡಿ ಅವನ ಫ್ಯಾಮಿಲಿನೆಲ್ಲ ಕಾಪಾಡ್ಕೊಂಡಿರ್ತಾನೆ. ಎಕ್ಸಾಂಪಲ್ ಅವನ ವೈಫ್ ವೆನಿಸಾ, ಅವನ ಫ್ರೆಂಡ್ ಪೀಟರ್, ಇವ್ರನ್ನೆಲ್ಲ ಟೈಮ್ ಟ್ರಾವೆಲ್ ಮಾಡಿ ರಿಯಾಲಿಟಿನಲ್ಲಿ ಚೇಂಜ್ ಮಾಡಿದವ್ರನ್ನೆಲ್ಲ ಟಿವಿಯನವರು ಎತ್ತಾಕೊಂಡು ಹೋಗ್ತಿರ್ತಾರಲ್ಲ, ಇದು ಹಂಗೇನೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇದನ್ನೇ ಒಂದು ರೀಸನ್ ಆಗಿ ಇಟ್ಕೊಂಡ್ಬಿಟ್ಟು ನೀನು ವೋಲ್ವರಿನ್ನ ಹಿಡಿದುಕೊಡು, ಅವನಿಂದ ಆ ಯೂನಿವರ್ಸು ನಾಶ ಆಗೋದು ತಪ್ಪುತ್ತೆ, ಇದರಿಂದ ನೀನು ಎಲ್ಲಾ ಹೀರೋಸ್ಗಳಿಗೂ ಹೀರೋ ಆಗ್ತೀಯ ಅಂತಂತೆಲ್ಲ ಮಿಸ್ಟರ್ ಪ್ಯಾರಾಡಾಕ್ಸ್ ಹೇಳ್ತಾ ಇದ್ದಾನೆ. ಅದಕ್ಕೆ ಡೆಡ್ಪೂಲ್ ಆಕ್ಸೆಪ್ಟ್ ಮಾಡ್ಕೊಂಡು ಓಕೆ ನಾನು ಮಾರ್ವೆಲ್ ಜೀಸಸ್ ಆಗ್ತೀನಿ ಅಂತಂತೆಲ್ಲ ಡೈಲಾಗ್ ಹೊಡಿತಾ ಇದ್ದಾನೆ. ಬಟ್ ಇಲ್ಲಿ ವೋಲ್ವರಿನ್ ಕಷ್ಟ ಏನು ಅಂತಂತೇಳಿ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಅದೇನು ಅಂತಂತೇಳಿ ಸರಿಯಾಗಿ ಇಲ್ಲೆಲ್ಲೂ ತೋರಿಸಿಲ್ಲ. ಈ ಸಿಚುವೇಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋಂಥ ಡೆಡ್ಪೂಲ್ ಟಿವಿಯದವ್ರ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿರೋ ಹಂಟರ್ಸ್ ಗಳಿಗೆಲ್ಲ ಹೊಡೆದ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ ಅಂತ ಕಾಣಿಸುತ್ತೆ. ಅದಕ್ಕೆ ಪ್ರೂಫು ಈ ಸೀನ್ ನಲ್ಲಿ ನೋಡ್ತಿರೋ ತರ ಡೆಡ್ಪೂಲ್ ಸ್ಟಂಟ್ ಮಾಡ್ಬಿಟ್ಟು ಟೆಂಪ್ಯಾಡ್ ಅನ್ನ ಕ್ಯಾಚ್ ಮಾಡ್ತಾ ಇದ್ದಾನೆ. ಅವಾಗ್ಲೇ ಅನ್ಸುತ್ತೆ ಇವರೆಲ್ಲರೂ ಬಂದ್ಬಿಟ್ಟು ವಾರ್ಡ್ಗೆ ಬೀಳೋದು. ಈಗ ಟಿವಿ ಹಂಟರ್ಸ್ ಗಳಿಗೂ ಕೂಡ ವಾರ್ಡ್ಗೆ ಹೋಗೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಹಂಗಾಗೇನೆ ಆ ಜಾಗದಲ್ಲಿ ಡೆಡ್ಪೂಲ್ಗೂ ಅವ್ರಿಗೂ ಫೈಟ್ ಆಗುತ್ತೆ. ಇನ್ನು ವಾರ್ಡ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಅದು ಮಲ್ಟಿವರ್ಸ್ ನ ಕಸದ ತೊಟ್ಟಿ. ಟಿವಿ ಅನ್ನೋರ್ಗೆ ಯಾವ್ದೆಲ್ಲ ಬೇಡ ಅಂತ ಅನ್ಸುತ್ತೋ ಅದನ್ನೆಲ್ಲ ಕತ್ತರಿಸಿ ಈ ವಾರ್ಡ್ಗೆ ಎಸಿತಾ ಇರ್ತಾರೆ. ಇಲ್ಲಿ ನಮ್ಗೆ ತುಂಬಾ ಈಸ್ಟರ್ ಎಗ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. 20th Century Fox ನ ಲೋಗೋ, ಇನ್ಫಿನಿಟಿ ವಾರ್ ಸಿನಿಮಾದಲ್ಲಿ ಇದ್ದಂತಹ ಎಬೋನಿಮೋ ಸ್ಪೇಸ್ಶಿಪ್, ವಿಂಟರ್ ಸೋಲ್ಜರ್ ಅಂಡ್ ಅವೆಂಜರ್ಸ್ ಸಿನಿಮಾದಲ್ಲಿ ಇರುವಂತಹ ಹೆಲಿಕ್ಯಾರಿಯರ್, ಮೂನ್ ನೈಟ್ ಸೀರೀಸ್ ಅಲ್ಲಿ ಇರುವಂತಹ ಐಸ್ ಕ್ರೀಮ್ ವ್ಯಾನ್, ಅದೆಲ್ಲ ಹೋಗ್ಲಿ, ಆಸ್ಗಾರ್ಡ್ ನಲ್ಲಿರೋ ಒಡಿನ್ನ ಬಂಗಾರದ ಅರಮನೆನೂ ಕೂಡ ಬಿಟ್ಟಿಲ್ಲ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಆಂಟ್ ಮ್ಯಾನ್ ನ ಜಾಯಿಂಟ್ ಡೆಡ್ ಬಾಡಿ ಅಡ್ಡಡ್ಡ ಉದ್ದುದ್ದ ಬಿದ್ದುಬಿಟ್ಟಿದೆ. ಆ ಕೊಳತ ಬಿದ್ದಿರೋ ಡೆಡ್ ಬಾಡಿ ಒಳಗಡೆನೆ ಕಸಾಂಡ್ರಾ ನೋವಾ ಕೋಟೆನ ಕಟ್ಕೊಂಡಿದ್ದಾಳೆ. ಸೇಮ್ ಲೋಕಿ ಸೀಸನ್ 1 ನಲ್ಲಿ ಕಿಡ್ ಲೋಕಿ ಸಬ್ಮೆರಿನ್ ಒಳಗಡೆ ಸಾಮ್ರಾಜ್ಯ ಸೃಷ್ಟಿ ಮಾಡ್ಕೊಂಡಿರ್ತಾನಲ್ಲ, ಅದೇ ತರ ಈ ಕಸಾಂಡ್ರಾ ನೋವಾ ಬೇರೆ ಯಾರು ಅಲ್ಲ, ಚಾರ್ಲ್ಸ್ ಎಕ್ಸೇವಿಯರ್ ನ ಸಿಸ್ಟರು. ಆದ್ರೆ ಅವನಿಗೂ ಇವಳಿಗೂ ಆಗ್ಬರಲ್ಲ. ಯಾಕೆ ಏನು ಅಂತ ಹೇಳ್ಬಿಟ್ಟು ಇನ್ನೊಂದಿನ ಹೇಳ್ತೀನಿ. ಆದ್ರೆ ಈ ಒಮ್ಮನೆ ಈ ಸಿನಿಮಾಗೆ ವಿಲನ್ನು ಅನ್ನೋ ತರ ತೋರಿಸಿದ್ದಾರೆ. ಎಕ್ಸ್ಮನ್ ಫ್ರಾಂಚೈಸ್ ನಲ್ಲಿರುವಂತ ಒಂದಿಷ್ಟು ವಿಲನ್ಸ್ ಗಳನ್ನ ಗುಡ್ಡೆ ಹಾಕೊಂಡ್ಬಿಟ್ಟು ಅವಳದೇ ರಾಜ್ಯಭಾರ ಮಾಡ್ತಾ ಇರ್ತಾಳೆ. ಎಕ್ಸಾಂಪಲ್ ಈ ಟ್ರೈಲರ್ ನಲ್ಲಿ ತೋರಿಸಿರೋ ಹಾಗೆ ಸೇಬರ್ ಟೂತ್, ಅಜಾಜಿಲ್, ಪೈರೋ, ಲೇಡಿ ಡೆತ್ ಸ್ಟ್ರೋಕ್ ಇವರೆಲ್ಲರೂ ಇದ್ದಾರೆ. ಇನ್ನು ಈ ಒಕ್ಕನ್ಗೆ ಚಾರ್ಲ್ಸ್ ಎಕ್ಸೇವಿಯರ್ ತರ ಬರೀ ಟೆಲಿಪತಿ ಮಾತ್ರ ಇಲ್ಲ, ಜೊತೆಗೆ ಟೆಲಿಕೆನಿಸಿಸ್ ಮ್ಯಾಜಿಕ್ ಪವರ್ ಕೂಡ ಇರುತ್ತೆ. ನೀವು ಈ ಸೀನ್ ನಲ್ಲಿ ಅಬ್ಸರ್ವ್ ಮಾಡಬಹುದು, ಅವಳ ಟೆಲಿಕೆನಿಸಿಸ್ ಪವರ್ ನಿಂದ ವೋಲ್ವರಿನ್ ಕ್ಲೌಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾಳೆ, ಅವನು ಫೈಟ್ ಮಾಡದೇ ಇರೋ ತರ. ಇನ್ನು ಮ್ಯಾಜಿಕ್ ಪವರ್ ಯಾವ್ದು ಅಂತೇಳಿ ಕೇಳ್ತೀರಾ, ಆ ವಾರ್ಡ್ ನಿಂದ ಬೇರೊಂದು ಜಾಗಕ್ಕೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಲ್ಲೊಂದು ಸ್ಲಿಂಗರಿಂಗ್ ಪೋರ್ಟಲ್ ಕ್ರಿಯೇಟ್ ಆಗುತ್ತಲ್ಲ, ಅದನ್ನ ಮಾಡೋದು ಇವಳೇನೆ. ಇನ್ನು ಆ ಪೋರ್ಟಲ್ ಅನ್ನ ಓಪನ್ ಮಾಡೋದಕ್ಕೆ ಸ್ಲಿಂಗರಿಂಗ್ ಬೇಕೇ ಬೇಕು. ಅದು ಸಾಮಾನ್ಯವಾಗಿ ಸಾರ್ಸರಸ್ ಗಳ ಹತ್ರ ಇರುತ್ತೆ. ಹಂಗಾಗಿ ಇಲ್ಲಿ ಡಾಕ್ಟರ್ ಸ್ಟ್ರೇಂಜೋ, ವಾಂಗೋ ಅಥವಾ
ನೆಡ್ಲಿಡೋ ಇವ್ರದ್ದು ಯಾವ್ದಾರು ಕ್ಯಾಮಿಯೋ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಇಲ್ಲ. ಅವ್ರುಗಳೆಲ್ಲ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಡಾಕ್ಟರ್ ಸ್ಟ್ರೇಂಜ್ಗೆ ಕೆರ್ಕಣಕ್ಕೂ ಪುರ್ಸೊತ್ತಿಲ್ಲ. ಕ್ಲಿಯಾ ಜೊತೆ ಮಲ್ಟಿವರ್ಸ್ ಸುತ್ತಾಡಕ್ ಹೋಗಿದ್ದಾನೆ. ವಾಂಗ್ಗೆ ಪುರ್ಸೊತ್ತಿದ್ರು ಕೂಡ ಅಬಾಮಿನೇಷನ್ ಜೊತೆ ವೆಬ್ ಸೀರೀಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಇನ್ನು ನೆಡ್ಲಿಡು MIT ಸೇರ್ಕೊಂಡ್ಬಿಟ್ಟು ಅವನ ಸ್ಟಡಿ ಅವನು ಮುಂದುವರಿಸ್ತಾ ಇದ್ದಾನೆ. ಹಂಗಾಗಿ ಇಂಥ ಎಕ್ಸ್ಪೆಕ್ಟೇಷನ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ವೇಳೆ ಬಂದ್ರೂ ಕೂಡ ಅದು ಬೋನಸ್ಸೇ. ಆ್ಯಕ್ಚುಲಿ ವಾರ್ಡ್ನಲ್ಲಿ ಮ್ಯಾಜಿಕ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಲೋಕಿ ಸೀಸನ್ ಫಸ್ಟ್ನಲ್ಲೇ ನೋಡಿದ್ವಿ. ಹಂಗಾಗಿ ಮ್ಯಾಜಿಕ್ ಗೊತ್ತಿರೋಂಥ ಕಸಾಂಡ್ರಾ ನೋವಾನೇ ಇದನ್ನೆಲ್ಲ ಮಾಡ್ತಾ ಇರ್ತಾಳೆ. ಹಂಗಾದ್ರೆ ಅವಳ ಹತ್ರ ಈ ಸ್ಲಿಂಗ್ ರಿಂಗ್ ಇದೆಯಾ ಅಂತ ಕೇಳೋದಾದ್ರೆ ಇದಕ್ಕೆ ಪ್ರೂಫು ರೈನ್ ರೆನಾಲ್ಡ್ಸ್ ಅವರೇ ಕೊಟ್ಟಿದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಒಂದು ಸ್ಲಿಂಗ್ ರಿಂಗ್ ಅನ್ನ ಹಾಕಿದ್ರು. ಅದು ನಾರ್ಮಲ್ ಸ್ಲಿಂಗ್ ರಿಂಗ್ಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿತ್ತು. ಜೊತೆಗೆ ಟೈಮ್ ಸ್ಟೋನು ರಿಯಾಲಿಟಿ ಸ್ಟೋನು ಎರಡನ್ನೂ ಕೂಡ ಅಂಟಿಸ್ದಂಗಿತ್ತು. ಅಂದ್ರೆ ಇದರ ಅರ್ಥ ಯಾವ ಟೈಮಿಗೆ ಬೇಕಂದ್ರೆ ಆ ಟೈಮ್ಗೆ, ಯಾವ ರಿಯಾಲಿಟಿಗೆ ಬೇಕಂದ್ರೆ ಆ ರಿಯಾಲಿಟಿಗೆ ಈ ಸ್ಲಿಂಗ್ ರಿಂಗ್ ಮೂಲಕ ಪೋರ್ಟಲ್ ಅನ್ನ ಓಪನ್ ಮಾಡಬಹುದು ಅಂತ ಅನ್ಸುತ್ತೆ. ಅದೇ ತರ ಈ ಸೀನ್ ನೀವು ಅಬ್ಸರ್ವ್ ಮಾಡಿದ್ರೆ ಕಸಾಂಡ್ರಾ ನೋವಾ, ಡೆಡ್ಪೂಲ್ ಅಂಡ್ ವೋಲ್ವರಿನ್ ಇಬ್ರು ಕೂಡ ಒಂದು ಶಾಪ್ ಒಳಗಡೆ ಎತ್ತಿ ಬಿಸಾಡ್ಬಿಡ್ತಾಳೆ. ಇದು ವಾಯ್ಡ್ ಅಂತೂ ಅಲ್ಲ, ಬೇರೆ ಯಾವುದೋ ಒಂದು ಯೂನಿವರ್ಸ್ ನಲ್ಲಿ ಇವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವಳೇ ಇವ್ರನ್ನ ಅಲ್ಲಿಗೆ ಕರ್ಕೊಂಡ್ ಬಂದಿರಬಹುದು. ಹಂಗಾದ್ರೆ ಅಕ್ಕನ್ಗೂ ಮಲ್ಟಿವರ್ಸ್ ಟ್ರಾವೆಲ್ ಮಾಡೋದಕ್ಕೆ ಬರುತ್ತೆ. ಆಕ್ಚುಲಿ ಕೆಸೆಂಡ್ರಾ ಕ್ಯಾರೆಕ್ಟರ್ ಯಾವ ತರ ಅಂತ ಹೇಳಿದ್ರೆ ಚಾರ್ಲ್ಸ್ ಎಕ್ಸೇವಿಯರ್ನ ಜೊತೆ ಅವನ ಜೊತೆ ಇರುವಂತ ಎಲ್ಲಾ ಎಕ್ಸ್ಮ್ಯಾನ್ ಗಳನ್ನು ಕೂಡ ಕೊಲ್ಲಬೇಕು ಅನ್ನೋ ತರದ್ದು. ಆದ್ರೆ ಇವಳು ಮಲ್ಟಿವರ್ಸ್ ಟ್ರಾವೆಲ್ ಮಾಡುವಂತ ವಿದ್ಯೆನೆಲ್ಲ ಯಾಕೆ ಕಲ್ತಿದ್ದಾಳೆ? ಮೇ ಬಿ ಇವಳ ಇಂಟೆನ್ಷನ್ ಏನಾದ್ರು ಮಲ್ಟಿವರ್ಸ್ ಗಳಲ್ಲಿ ಇರೋ ಎಲ್ಲಾ ಚಾರ್ಲ್ಸ್ ಎಕ್ಸೇವಿಯರ್ನು ಕೂಡ ಮತ್ತೆ ಅವನ ಜೊತೆ ಇರುವಂತ ಎಲ್ಲಾ ಎಕ್ಸ್ಮ್ಯಾನ್ ಗಳನ್ನು ಕೂಡ ಕೊಲ್ಲೋದೇನಾದ್ರೂ ಆಗಿರುತ್ತಾ ಅಂತ. ಅದಕ್ಕೆ ಮಲ್ಟಿವರ್ಸ್ ಟ್ರಾವೆಲ್ ಅನ್ನ ಮಾಡ್ತಾ ಇರ್ಬೋದು. ಇನ್ನೊಂದು ಸೀನ್ ನಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇವಳು ಯಾವುದೋ ಒಂದು ಡಿವೈಸ್ ಜೊತೆ ಕನೆಕ್ಟ್ ಆಗಿದ್ದಾಳೆ. ಆ ಡಿವೈಸ್ನ ಹಿಂದ್ಗಡೆಯಿಂದ ಆ ಯೂನಿವರ್ಸು ಡೆಸ್ಟ್ರಾಯ್ ಆಗ್ತಾ ಸ್ಪೆಗಿಟಿಫೈ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಲೋಕಿ ಸೀರೀಸ್ನಲ್ಲಿ ನೋಡಿದ್ವಲ್ರಪ್ಪ, ಮ್ಯಾಗಿ ನೂಡಲ್ಸ್ ತರ ಯೂನಿವರ್ಸ್ಗಳು ಡೆಸ್ಟ್ರಾಯ್ ಆಗೋದು, ಅದನ್ನೇ. ಅದೇನಾದ್ರೂ ಕ್ಯಾಸೆಂಡ್ರಾನ ಎಫೆಕ್ಟ್ ಮಾಡುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಆ ಡಿವೈಸ್ ಜೊತೆ ಕನೆಕ್ಟ್ ಆಗಿರೋದು ನೋಡಿದ್ರೆ ನನಗೆ ಚಾರ್ಲ್ಸ್ ಎಕ್ಸೇವಿಯರ್ ಸೆರೆಬ್ರೋ ಯೂಸ್ ಮಾಡೋದು ನೆನಪಾಗುತ್ತೆ. ಅಂದ್ರೆ ಒಂದು ಯೂನಿವರ್ಸ್ನಲ್ಲಿರೋ ಎಲ್ಲರೂ ಕೂಡ ಟೆಲಿಪತಿಯಿಂದ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾರ್ಲ್ಸ್ ಅದನ್ನ ಯೂಸ್ ಮಾಡ್ತಾ ಇರ್ತಾನೆ. ಅದೇ ತರ ಇಲ್ಲಿ ಇವಳು ಹೋಲ್ ಮಲ್ಟಿವರ್ಸ್ ನಲ್ಲಿರೋ ಎಲ್ಲಾ ಜನಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಯೂಸ್ ಮಾಡ್ತಾ ಇದ್ರು ಮಾಡ್ತಿರ್ಬೋದು. ಬಟ್ ಇದಕ್ಕೆಲ್ಲ ಒಂದು ರೀಸನ್ ಅಂತೂ ಇಟ್ಟಿರ್ತಾರೆ, ಸುಮ್ಮನೆ ಅಂತೂ ಹಾಕಿರಲ್ಲ. ಯಾಕಂದ್ರೆ ಮಾರ್ವೆಲ್ ಅವರು ಯಾವತ್ತೂ ಕೂಡ ಅವ್ರ ವಿಲನ್ಸ್ ಅನ್ನ ತುಂಬಾ ರಗಡ್ ಅಂಡ್ ರಫ್ ಆಗಿ ತೋರ್ಸಲ್ಲ. ಅವ್ರಿಗೇನೋ ಬಹಳ ದೊಡ್ಡ ಮೋಟಿವ್ ಇದೆ, ಅದಕ್ಕೆ ಹೆಂಗ್ ಮಾಡ್ತಿದ್ದಾರೆ ಅನ್ನೋ ತರ ಬಿಲ್ಡಪ್ ಎಲ್ಲ ಕೊಟ್ಟಿರ್ತಾರೆ. ಅದು ಎಂಡ್ ಗೇಮ್ ಇನ್ಫಿನಿಟಿ ವಾರ್ ಸಿನಿಮಾದ ಥ್ಯಾನೋಸ್ ಇಂದ ಹಿಡ್ಕೊಂಡು ನೆನ್ನೆ ಮೊನ್ನೆ ಓದಂತಹ ದಿ ಮಾರ್ವೆಲ್ಸ್ ಡಾರ್ಬೆನ್ ವರ್ಗು. ಹಂಗಾಗಿ ಈ ಕ್ಯಾರೆಕ್ಟರ್ ಈ ಸಿನಿಮಾದ ಪ್ರೈಮರಿ ವಿಲನ್ ಅಥವಾ ಸೆಕೆಂಡರಿ ವಿಲನ್ ಕಾದ್ ನೋಡಬೇಕು. ಈ ಸಿನಿಮಾನ ಈ ಮಟ್ಟಿಗೆ ಪ್ರೆಡಿಕ್ಟ್ ಮಾಡಬಹುದು ಹೊರತು ಈ ಸಿನಿಮಾ ಹಿಂಗೆ ಎಂಡ್ ಆಗುತ್ತೆ ಅಂತೇಳಿ ಹೇಳೋದಿಕ್ ಆಗ್ತಾ ಇಲ್ಲ. ಅದನ್ನ ಮಾತ್ರ ತುಂಬಾ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಇದು ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇತ್ತೀಚೆಗೆ ಬರ್ತಾ ಇರುವಂತ ಸಿನಿಮಾಗಳು ಮೋಸ್ಟ್ ಆಫ್ ದಿ ಸ್ಟೋರಿಯನ್ನ ಟ್ರೈಲರ್ ಗಳಲ್ಲೇ ಹೇಳ್ಬಿಟ್ಟಿರ್ತಾರೆ. ಓಕೆ, ಇನ್ನು ಹೆಚ್ಚಿಗೆದಾಗಿ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡೆಡ್ಪೂಲ್ ಅಂಡ್ ವೋಲ್ವರಿನ್ ನ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದಿಕ್ಕೆ ಬರ್ತಾ ಇದಾರೆ ಮಲ್ಟಿವರ್ಸ್ ನಲ್ಲಿರುವಂತ ಬೇರೆ ಬೇರೆ ಡೆಡ್ಪೂಲ್ ವೇರಿಯಂಟ್ ಗಳು. ಇನ್ನು ಇವರು ರಿವೀಲ್ ಮಾಡಿರುವಂತ ವೇರಿಯಂಟ್ ಗಳು ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಡಾಗ್ ಪೋಲ್, ಲೇಡಿ ಪೋಲ್, ಅದೇ ತರ ಕೌಬಾಯ್ ಪೋಲ್. ಡಾಗ್ ಪೋಲ್ ಈ ಸಿನಿಮಾದಲ್ಲಿ ಇರುತ್ತೆ ಅಂತೇಳಿ ಮುಂಚೆನೆ ರೈನ್ ರೆನಾಲ್ಡ್ಸ್ ಅವರು ಕನ್ಫರ್ಮ್ ಮಾಡಿದ್ರು. ಆದ್ರೆ ಲೇಡಿ ಪೋಲು ಬೋನಸ್ ಆಗಿ ಸಿಗ್ತಾ ಇದೆ. ಆಕ್ಚುಲಿ ಈ ಕ್ಯಾರೆಕ್ಟರ್ನಲ್ಲಿ ಆಕ್ಟ್ ಮಾಡಿರೋದು ಅವ್ರ ವೈಫ್ ಆಗಿರುವಂಥ ಬ್ಲೇಕ್ ಲೈವ್ಲಿನ ಅಥವಾ ಸಿಂಗರ್ ಆಗಿರುವಂಥ ಟೈಲರ್ ಸ್ವಿಫ್ಟ. ಈ ಕನ್ಫ್ಯೂಷನ್ ಅಲ್ಲಿ ಎಲ್ಲರೂ ಇದ್ದಾರೆ. ಅದನ್ನ ಸಿನಿಮಾದಲ್ಲೂ ರಿವೀಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಕೌಬಾಯ್ ಪೂಲ್ದು ಅಷ್ಟೇ, ಅವನನ್ನು ಪೂರ್ತಿ ರಿವೀಲ್ ಮಾಡಿಲ್ಲ. ಬರೀ ಅವನ ಸ್ಪಾರ್ಕ್ ಆಗೋಂಥ ಶೂಗಳು, ಲೆದರ್ ಗನ್ ಹೋಲ್ಡರು ಇದನ್ನ ಮಾತ್ರ ತೋರಿಸಿದ್ದಾರೆ ಅಷ್ಟೇ. ಇನ್ನು ಇದ್ರ ಜೊತೆ ಕಿಡ್ ಪೂಲು, ಹೆಡ್ ಪೂಲು, ದಡ್ ಪೂಲ್ಗಳು ಅಂತೇಳಿ ಇನ್ನು ಎಷ್ಟು ಪೂಲ್ಗಳು ಬರ್ತಾರೋ ಗೊತ್ತಿಲ್ಲ. ಅದೇ ತರಾನೇ ಅದೆಲ್ಲ ಸಿನಿಮಾ ನೋಡೋದ್ಮೇಲೆ ಗೊತ್ತಾಗೋದು. ಇನ್ನು ಈ ಸಿನಿಮಾದಲ್ಲಿ ಬರುವಂತ ಕೇಮಿಯೋಸ್ಗಳ ವಿಚಾರಕ್ಕೆ ಬರೋದಾದ್ರೆ ಆಲ್ರೆಡಿ 2 ಕ್ಯಾರೆಕ್ಟರ್ಗಳು ಕನ್ಫರ್ಮ್ ಆಗಿದಾವೆ. ಒಂದು ಅಂಟರ್ B-15, ಇನ್ನೊಂದು X-23. ಅಂದ್ರೆ ಅದೇ ಲೋಗನ್ ಸಿನಿಮಾದಲ್ಲಿ ಲೋಗನ್ ಮಗಳಿರ್ತಾಳಲ್ಲ ಲಾರಾ, ಅವಳೆ. ಆ ಸಿನಿಮಾದಲ್ಲಿ ಮೂತಿ ಸಿಂಡ್ರಿಸ್ಕೊಂಡು ಗೊಣ್ಣೆ ಸುರಿಸ್ಕೊಂಡು ಅರ್ಥವಾಗ್ಲಿಲ್ಲ ಭಾಷೆನಲ್ಲಿ Jonah, Gideon, Rebecca ಅಂತ ಏನೇನೋ ಹೇಳ್ತಾ ಇದ್ಲು. ಅದು ನಮಗೂ ಅರ್ಥವಾಗಲಿಲ್ಲ, ನಿಮಗೂ ಅರ್ಥವಾಗಲಿಲ್ಲ. ಆದರೆ ಈ ಸಿನಿಮಾದಲ್ಲಿ ಅವಳು ಮತ್ತೆ ವೋಲ್ವರಿನ್ನ ಮೀಟ್ ಆಗ್ತಾ ಇದ್ದಾಳೆ. ಅಲ್ಲೇನೋ ಡೀಪಾಗಿ ಡಿಸ್ಕಷನ್ ನಡೆಯೋ ಥರ ಇದೆ. ಅದು ಏನು ಅಂತ ಹೇಳ್ಬಿಟ್ಟು ನೋಡಬೇಕು. ಇನ್ನು ಇಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಕೇಮಿಯೋಸ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನೆಲ್ಲ ನಾವು ಒಂದು ಪ್ರೆಡಿಕ್ಷನ್ ಮಾಡಿ ಲೀಸ್ಟ್ ಮಾಡ್ಬೋದು. ಹಂಗೇನಾದರೂ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ. ಒಂದು ವೇಳೆ ಅದನ್ನ ರೀಚ್ ಆಗಲಿಲ್ಲ ಅಂತ ಹೇಳಿದ್ರೆ ಡಿಸಪಾಯಿಂಟ್ಮೆಂಟ್ ಆಗೋದಂತೂ ಖಂಡಿತ. ಈ ಅನುಭವ ನಮಗೆ ಮುಂಚೆನೆ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಮತ್ತೆ ಕ್ವಾಂಟಮೇನಿಯಾ
ಸಿನಿಮಾಗಳಲ್ಲಿ ಆಗಿದೆ. ಹಂಗಾಗಿ ಆ ತಪ್ಪನ್ನ ಇಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಸಿನಿಮಾನ ಎಂಜಾಯ್ ಮಾಡೋಣ. ಓಕೆ, ಇದಿಷ್ಟು ಈ ಸಿನಿಮಾದ ಕತೆ ಯಾವ ತರ ಇರ್ಬೋದು ಅನ್ನೋ ಒಂದು ಚಿಕ್ಕ ಪ್ರೆಡಿಕ್ಷನ್ ಜೊತೆ ಒಂದು ಸ್ವಲ್ಪ ಬ್ರೇಕ್ ಡೌನ್ ವಿಡಿಯೋ ತರ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾ ನೋಡಿದ್ಮೇಲೆ ಮತ್ತೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.